ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಪ್ರೀತಿ ಪಾತ್ರರು, ಬಹಳಷ್ಟು ಸಲಹೆಯಿಂದ ಇದ್ದವರು, ಪ್ರೇಮಮಯವಾಗಿ ಬದುಕಿನಲ್ಲಿ ಬಂದವರು, ಆಸರೆಯಾಗಿ ನಿಂತವರು, ಸಂತೋಷಕ್ಕೆ ಬಹಳ ಹತ್ತಿರ ಆಗಿರ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ ಜೀವನದಲ್ಲಿ. ಸಹಜವಾಗಿ ಒಂದು ಇಷ್ಟಾರ್ಥಗಳು ಅಥವಾ ಯಾವುದೋ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಕಷ್ಟದಲ್ಲಿದ್ದಾಗಲೂ ಸುಖದಲ್ಲಿದ್ದಾಗಲೂ ಜೀವನದಲ್ಲಿ ಪಾದಾರ್ಪಣೆ ಆಗುತ್ತೆ. ಎಲ್ಲ ರೀತಿಯಲ್ಲೂ ನಾವು ವಿಮರ್ಶೆ ಮಾಡ್ಬೋದು, ವಿಶ್ಲೇಷಣೆ ಮಾಡ್ಬೋದು, ಬೇರೆ ವಿಷಯ. ಆದರೆ ಯಾವುದೋ ಒಂದು ಸಂದರ್ಭ ಅನಿಷ್ಟವಾದಂಥ ಗಳಿಗೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಸಣ್ಣ ಪ್ರಮಾಣದ ಸಮಸ್ಯೆಗಳಾಗುತ್ತೆ, ಜೊತೆಗಿದ್ದಂಥವರು ಬಿಟ್ಟು ಹೋಗ್ತಾರೆ. ಒಂದು ಇದನ್ನು ಹೊರತುಪಡಿಸಿ ಮಧ್ಯಂತರ ಜನಗಳ ಹಸ್ತಕ್ಷೇಪ, ಮೂರನೇ ವ್ಯಕ್ತಿಗಳು ನಿಮ್ಮ ಒಂದು ಸಂಬಂಧಗಳಲ್ಲೋ ಬಂಧುಗಳಲ್ಲೋ ಬಂಧನದಲ್ಲೋ ಏನಾದರೂ ಒಂದು ಕಲ್ಲು ಹಾಕಿ ದೂರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಅಥವಾ ಸಾಮಾಜಿಕ ಸ್ತರಗಳಲ್ಲಿ ಅನುಮಾನದಂತಹ ಒಂದು ವಾತಾವರಣ, ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಸ್ಥಿತಿಗತಿಗಳಿಂದ ನಿಮ್ಮವರು, ನಿಮ್ಮ ಹಾಗಿದ್ದವರು, ನಿಮ್ಮಂತಿದ್ದವರು, ಪ್ರೀತಿ ಪಾತ್ರರು, ಸ್ನೇಹಪರರು, ಭಾಳಷ್ಟು ಒಂದು ಒಳ್ಳೆಯ ಅನುಕೂಲವಾಗಿದ್ದಂತಹ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಪಲಾಯನ ಮಾಡ್ಬೋದು, ಅಥವಾ ನಿಮ್ಮನ್ನು ಧಿಕ್ಕರಿಸ್ಬೋದು, ಅಥವಾ ನಿಮ್ಮನ್ನು ಒಂದು ರೀತಿಯಲ್ಲಿ ಕೀಳಾಗಿ ನೋಡ್ಬೋದು, ಅಥವಾ ನಿಮಗೆ ಯಾವುದೇ ರೀತಿಯಾದಂತಹ ಆಸರೆ ಆಗದೆ ಹಠದ ಧೋರಣೆಯಲ್ಲಿ ಜೀವನ ನಡೆಸ್ಬೋದು. ಇಲ್ಲೇನಾಗುತ್ತೆ, ಹೋದರು ಬೇರೆ ವಿಚಾರ, ಅವರಿದ್ದಂಥ ಸಂದರ್ಭ ಸನ್ನಿವೇಶ ಇವೆಲ್ಲವೂ ಕೂಡ ನಿಮಗೆ ಮೆಲುಕು ಹಾಕ್ತಾ ಹೋಗ್ತೀರ. ದಿನೇಕವಾಗಿ ಹೇಗಿದ್ದವರು ನಿಮ್ಮ ಒಂದು ವ್ಯವಸ್ಥೆ ಮುಖಲಕ್ಷಣ ಎಲ್ಲ ಕಳೆಗುಂದಿ ಬಹಳಷ್ಟು ವೀಕ್ ಆಗಿಬಿಡ್ತೀರ. ಇದು ನಾನೇನಾ ಅಂತ ನೋಡ್ಕೋಬೇಕಾಗುತ್ತೆ ಕನ್ನಡಿಯಲ್ಲಿ. ಯಾಕಂದರೆ ಸದಾಕಾಲ ಆ ಚಿಂತೆ ಇದೆಲ್ಲ ನಿಮಗೆ ಕಾಡ್ತಾ ಇರುತ್ತೆ. ಮನುಷ್ಯ ಸಂಘಜೀವಿ, ಮನುಷ್ಯ ಬಹಳ ಒಬ್ರಿಗೆ ಹಚ್ಕೊಂಡ್ರೆ ಅದು ಒಂದು ರೀತಿಯಲ್ಲಿ ಅವನು ಸದಾಕಾಲ ಅವರು ಒಡನಾಟದಲ್ಲೇ ಇರಬೇಕೆಂಬತಕ್ಕಂಥ ಒಂದು ಖಯಾಲಿಗಳು ಹೆಚ್ಚಾಗಿರುತ್ತೆ. ನಿರ್ಲಿಪ್ತನಾಗೋ ಅಥವಾ ಬಂದಿದ್ದಾಗಿದ್ದಾಗುತ್ತೆ, ಮುಂದೇನಾಗುತ್ತೋ ಎಲ್ಲ ಭಗವಂತನ ಬಿಟ್ಟಿದ್ದು ಒಂಥರ ಇದೆಲ್ಲ ಆಧ್ಯಾತ್ಮಿಕವಾದಂಥ ಮಾತು. ಸಹಜವಾಗಿ ಎಲ್ರಿಗೂ ಬರೋದಿಲ್ವಲ್ಲ, ಯಾಕಂದರೆ ಜೀವನ ಅನ್ನೋದು ಎಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ಹೋಗೋದಲ್ಲ, ಅಥವಾ ಎಲ್ಲರೂ ಕೂಡ ಇರುವಂಥ ಸತ್ಯನ ಒಪ್ಕೊಳ್ಳಿಕ್ಕೂ ಕೂಡ ಮೀನಾಮೇಷ ಎಣಿಸ್ತಾ ಇರ್ತಾರೆ. ಆದರೂ ಕೂಡ ವಾಪಸ್ ಬರಲಿ ಅಂತಕ್ಕಂಥ ಒಂದು ಎಲ್ಲೋ ಒಂದು ಕಡೆ ಬಲವಾದ ನಂಬಿಕೆ, ಬರಬಹುದು, ಬರ್ತಾರೆ, ಅಥವಾ ಇವತ್ತೆಲ್ಲ ನಾಳೆ ಆಗಿರತಕ್ಕಂಥ ಸಣ್ಣ ಪ್ರಮಾಣದ ಸಮಸ್ಯೆ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಲ್ಲೇ ಕಾಲ ಕಳೀತಾ ಇರ್ತಾರೆ. ಇದು ಪ್ರೀತಿ ವಿಷಯದಲ್ಲಿರ್ಬೋದು, ನಂಬಿಕೆಯ ವಿಷಯದಲ್ಲಿರ್ಬೋದು, ಆತ್ಮೀಯತೆಯಲ್ಲಿರ್ಬೋದು. ಇದೆಲ್ಲವನ್ನು ನಾವು ಲೆಕ್ಕಾಚಾರ ಮಾಡೋದು. ಜೊತೆಗೆ ನಾವು ನೋಡೋದಾದರೆ ಬೇರೆ ರೀತಿಯಲ್ಲಿ ವಿಚಾರ ನೋಡೋದಾದರೆ, ಮಗ ಮದುವೆ ಮಾಡ್ತೀರ, ಮದುವೆ ಆಗಿದ ತಕ್ಷಣ ಹೆಂಡತಿ ಮಾತು ಕೇಳ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನೆ, ನಿಮ್ಮ ಜೊತೆ ಇರೋದಿಲ್ಲ. ಪಾಪ ಇಷ್ಟು ವರ್ಷ ಓದಿಸಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ನು ಜೀವನ ಕೊಟ್ಟಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಮಗ ಈ ರೀತಿ ಬೇರೆ ಮನೆ ಮಾಡ್ಕೊಂಡು ಹೋದ ಅಂದರೆ ನಿಮಗೊಂದು ರೀತಿಯಲ್ಲಿ ಬೇಸರ, ಮನಸ್ಸಿಗೆ ಒಂಥರ ಮಾನಸಿಕವಾದಂಥ ಹಿಂಸೆ. ಇದೇ ರೀತಿಯಲ್ಲಿ ಎಲ್ಲವೂ ಕೂಡ ನಾವು ವಿಶ್ಲೇಷಣೆ ಮಾಡೋದು. ಪ್ರೀತಿ ಪಾತ್ರರು ಅಂದರೆ ಯಾವುದೋ ಒಂದು ವಿಚಾರವನ್ನೇ ನಾವು ಬಿಂಬಿಸುವಂಥದ್ದಲ್ಲ, ಎಲ್ಲವೂ ಕೂಡ ನಿಮಗೆ ಏನು ಸಂಬಂಧಪಟ್ಟಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಸ್ಥಿತಿಗತಿಗಳಲ್ಲಿ ಮನುಷ್ಯ ಮಾನಸಿಕವಾಗಿ ದುರ್ಬಲನಾಗ್ತಾ ಹೋಗ್ತಾ ಇದ್ದಾನೆ. ಯಾಕಂದರೆ ಈಗಿನ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಈ ಸಮಸ್ಯೆ ಅನ್ನೋದು ಜ್ವಲಂತವಾಗಿ ಕಾಡ್ತಾ ಇರುತ್ತೆ. ಬದುಕಿನಲ್ಲಿ ಯಾವುದೋ ರೀತಿಯಲ್ಲಿ ಬಂದು ಬದುಕಿಗೆ ಆಸರೆ ಆಗಿ ಹಾಗೆ ಮಧ್ಯಂತರದಲ್ಲೇ ಬಿಟ್ಟು ಹೋಗಿದ ತಕ್ಷಣ ಎಲ್ಲೋ ಒಂದು ವ್ಯಕ್ತಿ ನನ್ನನ್ನು ಧಿಕ್ಕರಿಸ್ತಾ ಅಂತಕ್ಕಂಥ ಭಾವನೆ, ಕೆಲವೊಮ್ಮೆ ಹಠ, ಕೆಲವೊಮ್ಮೆ ತಪ್ಪು ಅವನು ಇಟ್ಕೊಂಡು ಕೂಡ ಈ ರೀತಿ ಮಾಡಿದ್ನಲ್ಲ, ಒಂದು ಸಲ ಬರಲಿ ನಂತರ ನಾನೇ ಬಿಟ್ಬಿಡ್ತೀನಿ ಅನ್ನೋವಂಥ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ತಾರೆ. ಅಂಥದ್ದೇನು ಮಾಡದೇ ಇರೋದು ಮಾಡಿದ್ದೀನಿ ಅನ್ನೋವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆನೂ ಕೂಡ ಅವರಲ್ಲಿ ಕೇಳುತ್ತೆ. ಆ ಪ್ರಶ್ನೆ ಕೇಳಬೇಕಾದ್ರೂ ಅವನು ಇರಬೇಕಲ್ಲ ವ್ಯಕ್ತಿಯಲ್ಲಿ. ಆ ರೀತಿಯಾದಂಥ ಒಂದು ಭಾವನೆಯ ಸ್ವರದಲ್ಲಿ ಬದುಕನ್ನು ಅವರು ಕಳೀತಾ ಇರ್ತಾರೆ. ಇವತ್ತು ನಾಳೆ ಸರಿ ಹೋಗುತ್ತೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ದಿನೇಕವಾಗಿ ಉರುಳ್ತಾ ಹೋದರೂ ಕೂಡ ಆ ಒಂದು ಆತ್ಮೀಯತೆ ಇರ್ತಕ್ಕಂಥ ವ್ಯಕ್ತಿ ಸರಿ ಹೋಗಲ್ಲ, ಇವರು ಸರಿ ಆಗೋದಿಲ್ಲ. ಅವನು ಬರಲ್ಲ, ಇವರು ಬಿಡಲ್ಲ. ಈ ರೀತಿಯಾದಂಥ ದುಃಖಕರವಾದಂಥ ವಿಚಾರಗಳಲ್ಲಿ
ತಾವು ಜೀವನ ಮಾಡ್ತಾ ಇರ್ಬೋದು, ಕೆಲವೊಬ್ಬರು ಮಾಡ್ತಾ ಇರ್ಬೋದು. ಅದೇ ರೀತಿಯಾಗಿ ಒಂದು ಸರಿ ಮಾಡ್ಕೊಳ್ಳಬಿಡ್ಬೇಕು. ಇಲ್ಲ ಅಂತಂದರೆ ನೀವು ಕೂಡ ಅದನ್ನು ತಲೆಯಿಂದ ತೆಗೆದು ಹಾಕ್ಬಿಡ್ಬೇಕು. ಎರಡರಲ್ಲೊಂದು ತಾವು ಸರಿ ಇರಬೇಕು. ಒಂದು ಪಡಿಬೇಕು, ಇಲ್ಲ ಬಿಟ್ಕೊಟ್ಬಿಡ್ಬೇಕು. ಈ ಮಧ್ಯಂತರದಲ್ಲಿ ಈ ಕಡೆ ಬರಲೂಬಾರ್ದು, ಈ ಕಡೆ ಬಿಟ್ಕೊಡ್ಲಿಕ್ಕೂ ಸಾಧ್ಯ ಇಲ್ಲದೆ ಒಂಥರ ನಿಮ್ಮನ್ನು ನೀವು ಬೇರೆ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತೀರ. ಅಲ್ಲೂ ಸಲ್ಲಲ್ಲ, ಇಲ್ಲೂ ಸಲ್ಲಲ್ಲ, ಮಧ್ಯದಲ್ಲೆಲ್ಲ ಒಂದು ರೀತಿಯಲ್ಲಿ ಇದ್ದೂ ಇಲ್ಲದಿರೋಂಗೆ ಜೀವನ ಅನ್ನೋದು ನಡೀತಾ ಇರುತ್ತೆ. ಶರೀರ ಮಾತ್ರ ಕಾಣುತ್ತೆ, ಆತ್ಮ ಅಥವಾ ನಿಮ್ಮ ಮನಸ್ಥಿತಿ ಎಲ್ಲ ಹಾಳಾಗಿ ಹೋಗಿರುತ್ತೆ. ಇದರಿಂದ ನೀವು ನೆಮ್ಮದಿ ಆಗಿರೋದಿಲ್ಲ, ನಿಮ್ಮ ಮನೆಯವರೂ ನೆಮ್ಮದಿ ಆಗಿರೋದಿಲ್ಲ. ಬರೀ ಚಿಂತೆ ಚಿಂತೆ ಚಿಂತೆ, ಅದರಲ್ಲೇ ಕಾಲ ಕಳೆಯುವಂಥ ಒಂದು ಸಂಭವಗಳು ಜಾಸ್ತಿ ಇರ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ಅಥವಾ ನಿಮ್ಮ ಒಂದು ವ್ಯಾಕುಲತೆಗೆ, ನಿಮ್ಮ ಒಂದು ದುಃಖಕ್ಕೆ ಕಾರಣ ಆಗಿರ್ತಕ್ಕಂತಹ ವಿಷಯವನ್ನು ಸರಿಪಡಿಸ್ಕೊಳ್ಬೇಕು. ಅಂದರೆ ಏನೋ ಇಲ್ಲದೆ ಅಥವಾ ಏನೋ ಸಮಸ್ಯೆ ಸಣ್ಣ ಪುಟ್ಟದಾಗಿ ನಿಮ್ಮ ಆತ್ಮೀಯರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ಇಂಥವ್ರು ವಾಪಸ್ ಬಂದರೆ ಸರಿ ಹೋಗುತ್ತೆ ಅನ್ನೋವಂಥ ನಂಬಿಕೆ ನಿಮಗಿರುತ್ತಲ್ಲ, ಆ ನಂಬಿಕೆ ದೃಢವಾಗಬೇಕು. ಬರಬೇಕು ಅಂದರೆ ಈ ತಂತ್ರ ಪರಿಹಾರವನ್ನು ನೀವು ಮಾಡಬೇಕಾಗತ್ತೆ. ಏನು ಮಾಡಬೇಕು ನೋಡಿ, ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ. ಬಿಳಿ ಎಕ್ಕದ ಎಲೆಯನ್ನೇ ತೆಗೆದುಕೊಳ್ಬೇಕು. ಒಂದು ಗರಿ, ಯಾವುದಾದ್ರೂ ಪಕ್ಷದ ಗರಿ ಇರುತ್ತಲ್ಲ, ಆ ಗರಿಯನ್ನು ತೆಗೆದುಕೊಂಡು ತಾವು ಈ ಯಂತ್ರವನ್ನು ಬರೀರಿ. ಕುಂಕುಮದಲ್ಲಿ ಅಡ್ಡವಾಗಿ 3 ಕಲಂ, ಉದ್ದವಾಗಿ 3 ಕಲಂ. ಅಡ್ಡವಾಗಿ 21, 26, 2, 28, 24, 27, 23, 22, 10 ಈ ರೀತಿಯಾದಂಥ ಯಂತ್ರವನ್ನು ಬರೆದು ತಾವು ಈ ಮಂತ್ರವನ್ನು ಹೇಳಿ. ಬಿಳಿ ಎಕ್ಕದ ಹೂವಿನಿಂದ ಪೂಜಿಸುತ್ತಾ, ಅಂದರೆ ಬಿಳಿ ಎಕ್ಕದ ಗಿಡದ ಹೂವು ಇರ್ತದಲ್ಲ, ಅದನ್ನು ಹಾಕ್ತಾ 108 ಬಾರಿ ಈ ಮಂತ್ರವನ್ನು ಹೇಳಿ. ಆ ಎಕ್ಕದ ಎಲೆ ಮೇಲೆ ಹೂವನ್ನ ಹಾಕ್ತಾ 108 ಬಾರಿ ಹೇಳಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ಯಸ್ಯ ದೃಶ್ಯೋ ಭವಾಮಿ ಯಸ್ಯ ಯಸ್ಯ ಮಮ ಮುಖಂ ಪಶ್ಯತಿ ತಂ ತಂ ಮೋಹಯತು ಸ್ವಾಹ. ಬಿಳಿ ಎಕ್ಕದ ಹೂವನ್ನು ಹಾಕ್ತಾ ಈ ಮಂತ್ರವನ್ನು ಹೇಳಬೇಕು. ಮಂತ್ರ ಸ್ವರೂಪವನ್ನು ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ನಮೋ ಭಗವತೆ ಕಾಮದೇವಾಯ ಯಸ್ಯ ಯಸ್ಯ ದೃಶ್ಯೋ ಭವಾಮಿ ಯಸ್ಯ ಯಸ್ಯ ಮಮ ಮುಖಂ ಪಶ್ಯತಿ ತಂ ತಂ ಮೋಹಯತು ಸ್ವಾಹ. ಈ ರೀತಿಯಾಗಿರ್ತಕ್ಕಂಥ ಮಂತ್ರವನ್ನು ತಾವು ಹೇಳಿ, ನಂತರ ಈ ಎಲೆಯನ್ನು, ಆ ಒಂದು ಉಪಯೋಗಿಸಿರ್ತಕ್ಕಂಥ ಒಂದು ವಸ್ತುಗಳನ್ನು, ಬಿಳಿ ಎಕ್ಕದ ಹೂವನ್ನು ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ. ಖಂಡಿತ ಮರಳಿ ನಿಮ್ಮ ಒಂದು ವಿಶ್ವಾಸ, ಪ್ರೀತಿ, ಆತ್ಮೀಯತೆ, ಸಲಿಗೆ, ಬಂಧನ, ಚಿರಬಂಧನ ಎಲ್ಲವೂ ಕೂಡ ಸಿಗುತ್ತೆ. ಹಾಗೆ ಈ ಒಂದು ದುಃಖದಿಂದ, ದಾರಿದ್ರ್ಯದಿಂದ ನೀವು ಹೊರಗಡೆ ಬರ್ತೀರ. ಇದು ಮಾತ್ರ ನಿಶ್ಚಿತವಾಗಿ ನಡೆಯುತ್ತೆ. ಮಾಡಿ ನೋಡಿ, ಖಂಡಿತ ಇದರಿಂದ ಪರಿಹಾರ ಸಿಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.